ಸಿಎಲ್ಪಿ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಭಾಷಣವನ್ನು ಶುರು ಮಾಡಿದ್ದಾರೆ. ಎಲ್ಲ ಶಾಸಕರಿಗೂ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಸಿದ್ದರಾಮಯ್ಯನವರು. ಶಾಸಕರಿಗೆ ತಮ್ಮ ಸಾಧನೆಯ ಬಗ್ಗೆ ಸಿದ್ದರಾಮಯ್ಯನವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಜಾರಿ, ಕೊಟ್ಟ ಮಾತಿನಂತೆ ನಡೆದ ಬಗ್ಗೆ ಎಲ್ಲವನ್ನೂ ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಭಾಷಣ ಮುಕ್ತಾಯವಾಗ್ತಾ ಇದ್ದಂತೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಜೊತೆಗೆ ತಡ ಮಾಡದೇ ಲೋಕಭವನಕ್ಕೆ ಹೋಗಬೇಕು. ಲೋಕಭವನಕ್ಕೆ ಹೋಗಬೇಕು ಅಂತಂದರೆ ಗುಂಪಾಗಿ ಹೋಗಂಗಿಲ್ಲ. ಅದಕ್ಕೂ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಕೇವಲ 10 ಜನರು ಮಾತ್ರ ಹೋಗೋದಕ್ಕಿದೆ. ರಾಜ್ಯಪಾಲರನ್ನ ಭೇಟಿಗೆ 10 ನಾಯಕರಿಗೆ ಮಾತ್ರ ಅವಕಾಶ ಕೊಟ್ಟಿರೋದ್ರಿಂದಾಗಿ DK ಶಿವಕುಮಾರ್ ಅವರ ಜೊತೆಗೆ ಯಾರ್ಯಾರು ಹೋಗ್ತಾರೆ ಅಂತ ಆಬ್ವಿಯಸ್ಲಿ ಸುರ್ಜೇವಾಲಾ ಅವರು ಹೋಗಬಹುದು. ಈ ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋದಕ್ಕೆ ಹೋಗ್ತಾ ಇರೋದ್ರಿಂದಾಗಿ DK ಶಿವಕುಮಾರ್ ಒಟ್ಟಿಗೆ ಸಿದ್ದರಾಮಯ್ಯನವರು ಹೋಗ್ತಾರೆ. ಜೊತೆಗೆ ಹಿರಿಯ ನಾಯಕರು, ಗಣ್ಯರು ಹೋಗ್ತಾರೆ. ಕೇವಲ 10 ಜನ ಮಾತ್ರ ಹೋಗೋದಕ್ಕಾಗೋದು. ಗವರ್ನರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ಕೇವಲ 10 ಜನರಿಗೆ ಮಾತ್ರ, 10 ನಾಯಕರಿಗೆ ಮಾತ್ರ. ಸೊ 6:30 ಒಳಗಡೆ ಲೋಕಭವನಕ್ಕೆ ಹೋಗಬೇಕಾಗಿರೋದ್ರಿಂದಾಗಿ ಪ್ರೆಸ್ ಮೀಟನ್ನು ಆದಷ್ಟು ಬೇಗ ಮುಗಿಸ್ತಾರಾ ಅಥವಾ DK ಶಿವಕುಮಾರ್ ಅವರ ಆಬ್ಸೆನ್ಸಲ್ಲಿ ಹೋಗ್ತಾರಾ ಅಂತ